ಸರ್ ಇನ್ನು ಸಿನಿಮಾಗೆ 10 ಕೋಟಿಗೂ ಅಧಿಕ ಬಜೆಟ್ ಅನ್ನ ಹಾಕಿರ್ತಾರೆ. ಬಟ್ ಕಲೆಕ್ಷನ್ ಅನ್ನೋ ವಿಚಾರ ಬಂದ್ರೆ ಆ ಕಾಲಕ್ಕೆ ಎಷ್ಟಾಗಿತ್ತು ಆಗ? ಸರ್ ನಮ್ಗೆ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಬಟ್ ಕೇಳ್ಪಟ್ಟಿರೋ ವಿಷಯದ ಪ್ರಕಾರ ಅವ್ರಿಗೆ 10 ಕೋಟಿ ಏನು ಸಿನಿಮಾ ಮೇಕಿಂಗ್ ಆಯ್ತು, ಅದಾದ್ಮೇಲೆ ಮಾರ್ಕೆಟಿಂಗು, ಅದಾದ್ಮೇಲೆ ಅವರು ರಿಲೀಸ್ಗೆ, ಅದಾದ್ಮೇಲೆ ಈ ಹೇಳಿದ್ನಲ್ಲ ನಾನು ಒಬ್ಬೊಬ್ಬರಿಗೆ ಒಂದೊಂದು ವ್ಯವಸ್ಥೆಗಳು ಎಲ್ಲಾ ಟೀಮ್ಸ್ಗಳಿಗೆ ಇದಕ್ಕೆಲ್ಲ ಮತ್ತೊಂದಷ್ಟು ಖರ್ಚಾಯ್ತಲ್ಲ. ಬಟ್ ಅವ್ರಿಗೆ ವಾಪಸ್ ಬರ್ಬೇಕಾದ್ರೆ ಆ ಖರ್ಚುಗಳು ಕೂಡ ಸಿಕ್ಲಿಲ್ಲ ಅವ್ರಿಗೆ ಅನ್ನೋದು. ಹಾಗಾಗಿ ಅವ್ರಿಗೆ ಮೇಜರ್ ಲಾಸ್ ಆಯ್ತು ರವಿಚಂದ್ರನ್ ಸರ್ಗೆ ಅಂತದ್ದು ನನಗೆ ತಿಳಿದಿರಂತ ಅಲ್ಪ ಜ್ಞಾನದ ಒಂದು ಮಾಹಿತಿ. ಅದಾದ್ಮೇಲೆ ಅವರು ವೀರಸ್ವಾಮಿ ಸರ್ ಅದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ. ಅವರ ಕೊನೆಯ ದಿನಗಳಲ್ಲಿದ್ರು, ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡ್ರು. ಅದಾದ್ಮೇಲೆ ರಾಮಾಚಾರಿನ ವಿತಿನ್ 25 ಡೇಸ್ 22 ಡೇಸ್ ಅಲ್ಲಿ ಮಾಡಿ, ಅವತ್ತಿಗೆ ಮಾಲಾಶ್ರೀ ಮೇಡಮ್ ಅವರು ತುಂಬಾ ಬಿಸಿ ನಟಿ, ಅವ್ರನ್ನ ಆದಷ್ಟು ಇಡೀ ಸಿನಿಮಾದಲ್ಲಿ ನೈಟ್ ಪೋಷನ್ ಹಾಕೊಂತಾರೆ ರವಿ ಸರ್. ನೋಡಿ ಅವತ್ತು ಎಂತೆಂತ ಕ್ರಾಂತಿಕಾರಿ ಐಡಿಯಾಸ್. ಡೈರೆಕ್ಟರ್ ಅಂದ್ರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಿಲ್ಲ, ಫ್ಲೆಕ್ಸಿಬಲ್ ಹೆಂಗಾದ್ರೂ ಮಾಡೋಣ ಬರ್ರಿ ಅಂತ ಅವ್ರನ್ನ ಕರೆಸಿ ಆ ಮೇಡಮ್ ಅವ್ರನ್ನ ನೈಟ್ ಪೋರ್ಷನ್ಸ್ ಅಲ್ಲಿ ಆದಷ್ಟು ಇಂಡೋರ್ನೇ ಮಾಡಿ ಒಂದ್ 2-3 ಸಾಂಗು ಬಿಟ್ರೆ ಔಟ್ಡೋರ್ ಪೋರ್ಷನ್ಸ್ ಜಾಸ್ತಿ ಇಲ್ಲ. ಆತರ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ತರದನ್ನ ಬಳಸ್ಕೊಂಡು ಆಮೇಲೆ ಅದನ್ನ ಕ್ವಿಕ್ ಆಗಿ ಅಂತ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗಿತ್ತದು ಚಿನ್ನತಂಬಿ. ಅದನ್ನ ಇಲ್ಲಿ ಸಕ್ಸಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಹೊಸ ಸಾಂಗ್ಸ್ಗಳು ಸರ್ ಅಷ್ಟು 23 ದಿನದಲ್ಲಿ ಅಂತ ಪ್ರಾಜೆಕ್ಟ್ ರೆಡಿ ಮಾಡೋದಲ್ಲ ಸರ್, ಅದು ಮೆಗಾ ಹಿಟ್ ಅವಾಗ್ಲೂ ಕೂಡ. ಅಂದ್ರೆ ಇದೇನ್ ತೋರಿಸುತ್ತೆ ಅಂದ್ರೆ ರವಿಚಂದ್ರನ್ ಸರ್ ಏನ್ ಅನ್ಕೊಂಡ್ರು ಕೂಡ ಅದನ್ನ ಸಾಧನೆ ಮಾಡುವಂತಹ ಒಂದು ಹಠವಾದಿ, ಒಂದು ಮೇಕರ್. ಅವ್ರಿಗೆ ಗೊತ್ತು ಬೇರೆಯವ್ರಿಗೆಲ್ಲ ಪೆನ್ಸಿಲ್ ಸ್ಕ್ರಿಪ್ಟ್ ಬರೆದ್ರೆ ಅವ್ರಿಗೆ ಕ್ಯಾಮ್ರಾನೇ ಪೆನ್. ಅವ್ರು ಒಂದ್ಸರಿ ಚಿತ್ರೀಕರಣಕ್ಕೆ ಹೋದ್ರು ಅಂದ್ರೆ ಅಲ್ಲೇ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡುವಂತಹ ತಾಂತ್ರಿಕತೆಯ ಮಾಂತ್ರಿಕ. ರಾಮಾಚಾರಿ ಮಾಡಿದ್ರಲ್ಲ 23 ದಿನದಲ್ಲಿ ಹೇಳಿ ಹಿಟ್ ಕೊಟ್ರು ಅವರು. ಅವ್ರಿಗೆ ಗೊತ್ತಿತ್ತು ಆ ಟೈಮಲ್ಲಿ ಒಂದು ಚೇತರಿಕೆ ಕಾಣಬೇಕು ಅಂದ್ರೆ ಒಂದ್ ಕ್ವಿಕ್ ಆಗಿ ಒಂದ್ ಕೆಲಸ ಮಾಡ್ಬೇಕು ಅಂತ. ಅದನ್ನ ಮಾಡಿ ಕೂಡ ಪ್ರೂವ್ ಮಾಡಿದ್ರು. ಅವಾಗ ಶಾಂತಿ ಕ್ರಾಂತಿ ಅವಾಗ ಇನ್ನೂ ಎಲ್ಲ ಮುಗಿಯುವಂತ ಹಂತದಲ್ಲಿ ಇತ್ತಂತೆ. ಕ್ವಿಕ್ ಆಗಿ ಒಂದ್ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ರು. ಸೊ ಹಿ ಈಸ್ ಅ ಗ್ರೇಟ್ ಪ್ಲಾನರ್ ಸರ್, ಈಸ್ ಅ ಗ್ರೇಟ್ ಪ್ಲಾನರ್. ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ 3 ಗಂಟೆಗೆ ಎದ್ದು ಅವ್ರ ಪಾಡಿಗೆ ಅವ್ರು ಏನ್ ಬರೀಬೇಕು ಬರ್ಕೊಂಡಿರ್ತಾರೆ. ಅವರು ಯೋಚನೆ ಮಾಡೋದೆಲ್ಲವೂ ಕೂಡ ನಾವ್ಯಾರು ಯೋಚನೆ ಮಾಡದೇ ಇರೋಂಥ ವಿಷಯನೇ. ಈಗ ಎಲ್ಲಾ ಸಾಂಗ್ಸ್ ಅಲ್ಲೇ ನಡಿಬೇಕು ಅಂತ ಪ್ರೇಮಲೋಕ ಕೊಟ್ರು. ಸ್ಟಾಕ್ ಹೋಮ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತೀವಿ. ಈ ಹಿಂದಿಯಲ್ಲಿ ಹೈವೇ ಅಂತ ಒಂದು ಸಿನಿಮಾ ಬಂತು, ಇನ್ನೊಂದಷ್ಟು ಸುಮಾರು ಬಂದಿದೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಬಗ್ಗೆ. ಅಂದ್ರೆ ಏನು, ಯಾರು ಕಿಡ್ನಾಪ್ ಮಾಡಿದ್ರೆ ಒಂದು ಹುಡುಗಿನ ಒಂದು ಹುಡುಗನ ಹೋಗ್ತಾ 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 ಅವ್ರ ಬಗ್ಗೆನೇ ಬಾಂಧವ್ಯ ಬೆಳೆದ್ಬಿಡುತ್ತಂತೆ. ಇದೊಂದು ಸೈಕಾಲಜಿಕಲ್ ವಿಷಯ. ಅದು ರಣಧೀರವಾಗಿದೆ ಅಲ್ವಾ. ರಣಧೀರನ ಸುಭಾಷ್ ಗೈ ಅವರೇ ಹೊಗಳಿದ್ರಂತೆ, ಅಯ್ಯೋ ಇದು ನಾನು ಈ ತರ ಮಾಡ್ತಿರ್ಲ್ವಲ್ಲ ಅಂತ. ಆ ತರದೆಲ್ಲ ಆಗಿದೆ. ಆಮೇಲೆ ಶಾಂತಿ ಕ್ರಾಂತಿನೂ ಪ್ರಯೋಗ. ಆಮೇಲೆ ಚಿನ್ನ ತಗೊಳ್ಳಿ ಸರ್, ವೈಲ್ಡ್ ಲೈಫ್ ಬಗ್ಗೆ ಯಾರು ಸರ್ ಮಾಡಿದ್ದಾರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿರೋ ಸಿನಿಮಾನ. ಒಂದು ವೈಲ್ಡ್ ಲೈಫ್ ಇವತ್ತಿಗೆ ನಾವು ಮಾತಾಡ್ತೀವಿ, ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಬಗ್ಗೆ ಮಾತಾಡ್ತೀವಿ, ಅಫಾರೆಸ್ಟೇಷನ್ ಡಿಫಾರೆಸ್ಟೇಷನ್ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಪ್ರೊಟೆಕ್ಟಿಂಗ್ ದಿ ಟೈಗರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ಎಲ್ಲಾ ತೋರಿಸಿದಾರೆ ಸರ್ ಅವ್ರು. ಅವಾಗ ದಂತಚೋರ ವೀರಪ್ಪನ ಸಾಂಕೇತಿಕವಾಗಿ ತೋರಿಸಿದಾರೆ ಅವಾಗ್ಲೇನೆ. ಸೊ ಮಚ್ ಬಿಫೋರ್ ಚಿನ್ನ. ಕಲಾವಿದ ತಗೊಳ್ಳಿ, ಒಂದು ಅವ್ರ ಮನೇನೆ ಪ್ಯಾಲೆಟ್ ಅಂತ ಒಬ್ಬ ಕಲಾವಿದ, ಸೂಕ್ಷ್ಮ ಜೀವಿ. ಅವನು ಪ್ರೀತಿ ಪಾಶಕ್ಕೆ ಬಿದ್ದಾಗ ಅವನು ಎಷ್ಟು ಅದನ್ನ ಹಚ್ಕೊಂಡ್ಬಿಡ್ತಾನೆ, ಅದು ಒಂದು ಕಲೆ ತರ ತಗೊಳ್ತಾನೆ. ಆಮೇಲೆ ಅವನಿಗೆಲ್ಲ ಏನೇನಾಗುತ್ತೆ ಅಂತ ಸೂಕ್ಷ್ಮವಾದಂತಹ ಗ್ರಹಿಕೆಯ ಸಿನಿಮಾ ಮಾಡಿದ್ದಾರೆ. ನೀವು ಯಾವ ಏಕಾಂಗಿ ತೊಗೊಳ್ಳಿ ಸರ್, ಯಾರು ಮಾಡಿದಾರ ಸರ್? ಇಡೀ ಸಿನಿಮಾ ಒಬ್ಬರೇ ಇರ್ಬೇಕು ಏಕಾಂಗಿ. ತನ್ನ ತಂದೆ ಇಲ್ಲ ಮಗ ಇದು ಜಗತ್ತು ಚೆನ್ನಾಗಿಲ್ಲ, ಇಲ್ಲಿ ಸ್ನೇಹನೂ ಸುಳ್ಳು ಪ್ರೀತಿನೂ ಸುಳ್ಳು ಅನ್ನೋ ತರ ಹೇಳಿ ಅದನ್ನ ಕರೆಕ್ಟ್ ಆಗಿ ಕನ್ವೆ ಮಾಡೋದಲ್ಲ, ಏಕಾಂಗಿ ಆಗಿರು ಅಂತ ಹೇಳಿ ಹೋಗ್ಬಿಡ್ತಾರೆ. ಅಯ್ಯೋ ನಮ್ಮಪ್ಪ ನನಗೆ ಇದನ್ನ ಹೇಳೇ ಇಲ್ವಲ್ಲ ಅಂತ ಹೇಳಿ ಮತ್ತೆ ಪ್ರೀತಿ ಪಾಶಕ್ಕೆ ಸಿಲುಕ್ತಾನೆ. ಹೆಂಗಿದೆ ಸರ್ ಇದೆಲ್ಲ ಕಾನ್ಸೆಪ್ಟ್ ಎಲ್ಲ ತಗೊಂಡ್ರೆ? ಈಸ್ ಅ ರೆವಲ್ಯೂಷನರಿ. ನಾವು ಹೇಳಿದ್ವಲ್ಲ ನೋಲನ್ನು ಅವರು ಇವರು ಎಲ್ಲ ಸರ್, ಇದೇನು ಅಲ್ಲ. ಇದು ನಮಗ್ ಭಗವಂತನೇ